ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಫಲ್ಗುಣಿ ನದಿ ತುಂಬಿ ಹರಿತಾ ಇದೆ. ಇದರ ಪರಿಣಾಮ ಹಲವು ಭಾಗಗಳು ಜಲಾವೃತವಾಗಿದೆ. ದಕ್ಷಿಣ ಕನ್ನಡದ ಯಾವ ಭಾಗಗಳಲ್ಲಿ ಸಮಸ್ಯೆ ಉಂಟಾಗಿದೆ ಈಗ ನೋಡೋಣ. ಮಂಗಳೂರಿನ ಕುಳೂರು ಭಾಗದಲ್ಲಿ ಮನೆಗಳು ಮುಳುಗಿವೆ. ಫಲ್ಗುಣಿ ನದಿಯ ತೀರ ಪ್ರದೇಶಗಳು ಜಲಾವೃತವಾಗಿವೆ. ನನ್ನ ಸಹೋದ್ಯೋಗಿಯಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ ಡ್ರೋನ್ ಮೂಲಕವಾಗಿ ನೋಡಿ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಜೀವನದಿಗಳ ಸಮೀಪದಲ್ಲಿರುವಂತಹ ತಗ್ಗು ಪ್ರದೇಶಗಳಿಗೆ ಸಾಕಷ್ಟು ಕಡೆಗಳಲ್ಲಿ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ, ತೋಟಗಳಿಗೆ, ಕೃಷಿ ಭೂಮಿಗಳಿಗೆ, ಎಲ್ಲ ಕಡೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ಜಲಾವೃತವಾಗಿದೆ. ಈ ರೀತಿಯಾದಂಥ ಒಂದು ಜಲಾವೃತವಾದಂಥ ಪ್ರದೇಶವನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಮಂಗಳೂರಿನ ಮರವೂರು ಬಳಿ ಫಲ್ಗುಣಿ ನದಿ ಉಕ್ಕಿ ಹರಿದಿದೆ. ಹಾಗಾಗಿ ಫಲ್ಗುಣಿ ನದಿಯ ಸಮೀಪದಲ್ಲಿರುವಂಥ ತಗ್ಗು ಪ್ರದೇಶಗಳು ಯಾವ ರೀತಿಯಾಗಿ ಜಲಾವೃತ ಆಗಿದೆ ಅನ್ನುವಂಥದ್ದನ್ನು ನಾವು ಈ ಒಂದು ದೃಶ್ಯದಲ್ಲಿ ನೋಡ್ಬೋದು. ನಿಮಗೆ ನಾವು ಒಂದು ಏರಿಯಲ್ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಬಹಳಷ್ಟು ಎತ್ತರದ ಭಾಗದಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ ಇದು ಕೆಳಗಿನ ಭಾಗದಲ್ಲಿ ಇರುವಂಥ ಏನು ಕಾಣ್ತಾ ಇದೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ದೃಶ್ಯ ಕಾಣ್ತಾ ಇದೆ. ಇದೆಲ್ಲವೂ ನದಿಯಲ್ಲ, ಇದು ಫಲ್ಗುಣಿ ನದಿಯ ಸಮೀಪದಲ್ಲಿ ಇರುವಂಥ ತಗ್ಗು ಪ್ರದೇಶ. ಅಲ್ಲಿರುವಂಥದ್ದು ಎಲ್ಲವೂ ಕೃಷಿ ಭೂಮಿಗಳು, ಅದು ಭತ್ತದ ಕೃಷಿ ಮಾಡ್ತಾ ಇರುವಂಥ ಗದ್ದೆಗಳಿರುವಂಥದ್ದು. ಅದರ ಜೊತೆಗೆ ಅಡಿಕೆ ತೋಟ, ತೆಂಗು ತೋಟ, ಈ ರೀತಿಯಾದಂಥ ತೋಟಗಳು, ಕೃಷಿ ಭೂಮಿಗಳೇ ಇರುವಂಥದ್ದು. ಎಲ್ಲ ಕೃಷಿ ಭೂಮಿಗಳಿಗೆ ಈಗ ನೀರು ನುಗ್ಗಿ ಎಲ್ಲವೂ ನದಿಯಂತೆ ಬದಲಾಗಿರುವಂಥದ್ದು. ಅದರ ಕೊನೆಯ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಏನಿದೆ ಅದು ಫಲ್ಗುಣಿ ನದಿ, ಅದು ಉಕ್ಕಿ ಹರಿತಾ ಇದೆ. ಹಾಗಾಗಿ ಅದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥ ಕಾರಣಕ್ಕಾಗಿ ಆ ಭಾಗದಲ್ಲಿದ್ದಂಥ ಸಮೀಪದಲ್ಲಿದ್ದಂಥ ಎಲ್ಲ ತಗ್ಗು ಪ್ರದೇಶಗಳಿಗೆ ಈ ರೀತಿಯಾಗಿ ನೀರು ನುಗ್ಗಿದೆ. ಹಾಗಾಗಿ ಎಲ್ಲ ಕೃಷಿ ಭೂಮಿ ಹಾನಿ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಆ ಭಾಗದಲ್ಲಿದ್ದಂಥ ಸಾಕಷ್ಟು ಮನೆಗಳಿಗೂ ನೀರು ನುಗ್ಗಿದೆ. ಮನೆಗಳಲ್ಲಿದ್ದಂಥ ಜನರನ್ನ ಸ್ಥಳಾಂತರ ಮಾಡಲಾಗಿದೆ, ಆದರೆ ಅವರ ಮನೆಯಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಇದೇ ರೀತಿಯಾಗಿ ಕೃಷಿ ಭೂಮಿಗೆ ಸಾಕಷ್ಟು ಕಡೆಗಳಲ್ಲಿ ನೀರು ನುಗ್ಗಿದೆ. ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಮತ್ತಷ್ಟು ಮಳೆ ಆಗುವಂತ ಭೀತಿ ಇದೆ. ಪಶ್ಚಿಮ ಘಟ್ಟದಲ್ಲಿ ಮತ್ತಷ್ಟು ಹೆಚ್ಚಿನ ಮಳೆ ಆದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅಂದ್ರೆ ಫಲ್ಗುಣಿ ನದಿಯ ಭಾಗದಲ್ಲಿ ಏನಿದೆ ಅಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಗಳಾಗುತ್ತೆ. ಈ ವರ್ಷ ಬಹಳಷ್ಟು ಸುಮಾರು 30 ವರ್ಷಗಳ ಬಳಿಕ ಈ ರೀತಿಯಾದಂಥ ಒಂದು ದೊಡ್ಡ ಪ್ರಮಾಣದ ನೀರು ಈ ಭಾಗಕ್ಕೆ ಬಂದಿರುವಂಥದ್ದು. ಹಾಗಾಗಿ ಈ ತಗ್ಗು ಪ್ರದೇಶದ ಫಲ್ಗುಣಿ ನದಿ ತೀರದ ತಗ್ಗು ಪ್ರದೇಶದ ಜನರು ಎಲ್ಲರೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತಷ್ಟು ಮಳೆ ಆದರೆ ಮತ್ತಷ್ಟು ಈ ಭಾಗದ ತಗ್ಗು ಪ್ರದೇಶದ ಜನರಿಗೆ ಆತಂಕ ಎದುರಾಗುತ್ತೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.